ಪತ್ರಿಕಾ ರಂಗವು ಸಮಾಜದ ಕಣ್ಣು ಹಾಗೂ ಕಿವಿಯಾಗಿದ್ದು ಸತ್ಯ, ನ್ಯಾಯ ಮತ್ತು ಜನಪರ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮಹತ್ವದ ಜವಾಬ್ದಾರಿಯನ್ನು ಹೊತ್ತಿದೆ ಅಂತ ಹತ್ತರಗಿ ಕಾರಿಮಠದ ಪೂಜ್ಯ ಶ್ರೀ ಗುರುಸಿದ್ದ ಸ್ವಾಮಿಗಳು ಹೇಳಿದರು. ಸಮೀಪದ ನಾಗನೂರ ಕೆಎಂ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎಂ ಕನ್ಮರಡಿ ಪತ್ರಕರ್ತರ ಬಳಗ ಹಾಗೂ ಹುಕ್ಕೇರಿ ಸಾಮಾಜಿಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಬುಧವಾರ ಆಯೋಜಿಸಲಾದ ಪತ್ರಿಕಾ ದಿನಾಚರಣೆ ಹಾಗೂ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಕ್ಷೇತ್ರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಶೈಕ್ಷಣಿಕ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಶ್ಲಾಘನೀಯವಾಗಿದ್ದು, ಅಭಿವೃದ್ಧಿಗೊಂಡ ಶಾಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವುದು ಸಂತೋಷ ತಂದಿದೆ ಅಂತ ಹೇಳಿದರು. ಪತ್ರಕರ್ತರು ಯಾವುದೇ ನಿರೀಕ್ಷೆ ಇಲ್ಲದೆ ನಿಷ್ಪಕ್ಷಪಾತವಾಗಿ ಸಮಾಜ ಸೇವೆ ಸಲ್ಲಿಸ್ತಾ ಇದ್ದು, ಅವರ ಸೇವೆಯನ್ನು ಗೌರವಿಸಬೇಕಂತ ಕರೆ ನೀಡಿದರು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ಮರಗಳನ್ನು ಬೆಳೆಸಿ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ಉಳಿಸಿಕೊಡ್ಬೇಕೆಂದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಪರಿಸರದ ಬಗ್ಗೆ ಕಾಳಜಿ ಬೆಳೆಸಿಕೊಳ್ಬೇಕು ಅಂತ ಸಲಹೆ ಕೂಡ ನೀಡಿದರು. ಎಂ ಕನ್ಮರಡಿ ಹರಿಮಂದಿರದ ಆನಂದ ಗೋಸಾವಿ ಮಹಾರಾಜರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳ ಮೂಲಕ ಪ್ರತಿಭೆ ಉತ್ತೇಜನ ನೀಡುತ್ತಿರುವುದು ಶ್ಲಾಘನೀಯ ಅಂದರು. ಇಂತಹ ಕಾರ್ಯಕ್ರಮಗಳು ಜ್ಞಾನ ಮತ್ತು ಸ್ಪರ್ಧಾತ್ಮಕ ಮನೋಭಾವನವನ್ನು ವೃದ್ಧಿಸ್ತಾ ಅಂತ ಹೇಳಿದರು. ಜುಲೈ 1ರಂದು ಪತ್ರಿಕಾ ದಿನಾಚರಣೆ ಆಚರಿಸುವುದರ ಹಿನ್ನೆಲೆ ವಿವರಿಸಿ, ಸಾಮಾಜಿಕ ಜಾಲತಾಣಗಳ ನಡುವೆಯೂ ಪತ್ರಿಕೆಗಳ ಮೇಲೆ ಜನರ ವಿಶ್ವಾಸ ಮಹತ್ವದಾಗಿದೆ ಅಂತ ಹೇಳಿದರು. ಬೆಳಗಾವಿ ಡಿಸಿಸಿ ಹಾಗೂ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾದ ರಾಹುಲ್ ಜಾರಕಿಹೊಳಿ ಮಾತನಾಡಿ, ಪತ್ರಿಕೋದ್ಯಮ ಮತ್ತು ಪರಿಸರ ಎರಡು ಸಮಾಜಕ್ಕೆ ಅಮೂಲ್ಯವಾಗಿದ್ದು, ಅವುಗಳ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮ 4ನೇ ಅಂಗವಾಗಿದ್ದು, ಪತ್ರಕರ್ತರೊಂದಿಗೆ ಸದಾ ಇರುವುದಾಗಿ ಭರವಸೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತ ಗೋಪಾಲ್ ಚೇಪಣಿ ಅಧ್ಯಕ್ಷತೆ ವಹಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಪತ್ರಕರ್ತರನ್ನು ಸತ್ಕರಿಸಲಾಯಿತು. ನಾಗನೂರ ಕೆಎಂ ಪ್ರೌಢಶಾಲೆಯ ವಿದ್ಯಾರ್ಥಿ ಸಾಯಿದ್ ಲೋಕಾಪುರೆ ಅವರನ್ನು ಸಹ ಗೌರವಿಸಲಾಯಿತು. ಪತ್ರಿಕಾ ದಿನಾಚರಣೆ ಅಂಗವಾಗಿ ಕಾಂಗ್ರೆಸ್ ಮುಖಂಡ ಕಿರಣ್ ಸಿಂಗ್ ರಜಪೂತ್ ಅವರು ಪತ್ರಕರ್ತರಿಗೆ ಹೆಲ್ಮೆಟ್ ಹಾಗೂ ಜಾಕೆಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಕಿರಣ್ ರಜಪೂತ್, ರವೀಂದ್ರ ಜಿಂಡ್ರಾಳಿ, ಮಹಾದೇವ್ ಪಟೋಳಿ, ದಯಾನಂದ ಪಾಟೀಲ್, ಎಚ್.ಎಸ್. ಇಂಗಳಗಿ, ವಿರೂಪಾಕ್ಷಿ ಚೌಗಲ, ಶಿವಾನಂದ್ ವಾಸನವರ್, ಬಿಬಿ ಕೋತೇಕರ್, ಕಲ್ಲಪ್ಪ ಪಾಮನಾಯಿಕ್, ಎಂ ಕನಾರ್ಚಿ, ಪ್ರಭು ಕೋತಾ, ಅಶೋಕ್ ತಳವಾರ್ ಸೇರಿದಂತೆ ಅನೇಕ ಗಣ್ಯರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಪತ್ರಕರ್ತ ಸಂಜು ಮುಷ್ಟಿಗಿ ಸ್ವಾಗತಿಸಿದರು. ಶ್ರೀಮತಿ ಎಸ್.ವಿ. ಮಠಪತಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ನಮ್ಮ ಶಾಲೆಯ ಕಂಪ್ಯೂಟರ್ ಅನ್ನು ಅಳವಡಿಸಿಕೊಂಡು ಎಐ ಅನ್ನು ತಲೆಯಲ್ಲಿ ಇಟ್ಟುಕೊಂಡಂತಹ ಶಾಯಿ ಲೋಕಾಪುರಿಯವರಿಗೆ ಜೋರಾದ ಚಪ್ಪಾಳೆ. ಈ ಒಂದು ಪ್ರತಿಭೆ ನಮ್ಮ ಪತ್ರಿಕೆಗಳ ಮೂಲಕ ಬೆಳಕಿಗೆ ಬರಬೇಕು ಅಂತ ಹೇಳಿ ನಮ್ಮೆಲ್ಲರ ಆಶಯ. ಈ ಒಂದು ಕಾರ್ಯವನ್ನು ನಮ್ಮ ಎಲ್ಲ ಪತ್ರಿಕಾ ರಂಗದವರು ನೆರವೇರಿಸ್ತಾರೆ ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ. ಈ ಪತ್ರಕರ್ತರ ಒಂದು ಸೇವೆ ನಮ್ಮ ಸಾಮಾಜಿಕ ರಂಗಕ್ಕೆ ಬಹಳಷ್ಟು ಮಹತ್ವವನ್ನು ತಂದುಕೊಂಡದ್ದು. ಅದಕ್ಕಾಗಿ ಎಲ್ಲ ಪತ್ರಕರ್ತರಿಗೂ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಹಾಗೆ ಪೂಜ್ಯ ಶ್ರೀ ಡಾಕ್ಟರ್ ಆನಂದ್ ಗೋಸಾವಿ ಮಹಾರಾಜರು ಹರಿಮಂದಿರ ಹತ್ತರಗಿ ಇವರಿಗೆ ಶ್ರೀ ಪ್ರಭು ಖೋತ್ ಆನಂದ್ ಗೋಸಾವಿ ಮಹಾರಾಜರು ಹರಿಮಂದಿರ ಹತ್ತರಗಿ ಇವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಜಾರಕಿಹೊಳಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಇವರಿಗೆ ಶ್ರೀ ಬಿ ಕೋತೇಕರ್ ಸರ್ ಅವರು ಹಾಗೂ ಶ್ರೀ ಸಂಜು ಮುಷ್ಟಿಗಿ ಅವರು ನೆರವೇರಿಸಿಕೊಡಬೇಕಂತ ಹೇಳಿ ರಜಪೂತ್ ಯುವ ಧುರೀಣರು ಎಂ ಕರ್ಮಳ್ಳಿ ಇವರಿಗೆ ಶ್ರೀ ಕಲ್ಲಪ್ಪ ಪಾಮನಾಯಿಕ್ ಇವರಿಂದ ಸತ್ಕಾರ. ಎಲ್ಲರೂ ಸೇರಿ ಮಕ್ಕಳನ್ನ ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ತೇನೆ. ಇನ್ನು ಯಲ್ಲಪ್ಪ ಮುಲಾವು